ಹಾಯ್ ನಮಸ್ತೆ, ನಾನು ನಿಮ್ಮ ಮಿಥುನ್ ಫ್ರಮ್ ಕರ್ನಾಟಕ. ಮತ್ತೊಂದು ಬ್ಲಾಗ್ ಜೊತೆ ವಾಪಸ್ ಬಂದಿದ್ದೀನಿ. ಸೊ ಇವತ್ತು ಡೇಟ್ ಬಂದು ಏಯ್ಟೀನ್ ಡಿಸೆಂಬರು. ಆ್ಯಂಡ್ ನಾನು ತುಂಬ ದಿನದಿಂದ ಬ್ಲಾಗ್ ಮಾಡಿಲ್ಲ. ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಕ್ಲಾಸ್ ಅಪ್ಲೋಡ್ ಮಾಡಿದ್ದು. ಸೊ ಇವತ್ತಿನ ಬ್ಲಾಗಲ್ಲಿ ಏನಿರುತ್ತೆ ಏನಿಲ್ಲ ಅಂತ ನನಗೂ ಗೊತ್ತಿಲ್ಲ. ಬಟ್ ನಾನು ಇವಾಗ ಒಂದು 12:30 ಆಗಿದೆ. ಆಲ್ರೆಡಿ ನಾನು ಮೆಡಿಟೇಷನ್ ಮಾಡಿ ಸ್ವಲ್ಪ ಇನ್ಸ್ಟಾಗ್ರಾಮ್ ಎಡಿಟಿಂಗ್ ಎಲ್ಲ ಮುಗಿಸಿದ್ದೀನಿ. ಆ್ಯಂಡ್ ಇವತ್ತು ಕಾಲೇಜ್ ಹತ್ರ ಹೋಗ್ಬೇಕಾಯ್ತು ಸ್ವಲ್ಪ ಕೆಲಸ ಮೇಲೆ. ಬಟ್ ಇವತ್ತು ಬೇಡ, ನಾಳೆ ಮಾಡ್ಕೊಳ್ಳೋಣ. ಎಕ್ಸಾಮ್ ಹೆಂಗೂ ಹೋಗ್ತೀನಲ್ಲ ಕಾಲೇಜ್ಗೆ, ನಾಳೆ ಡೈರೆಕ್ಟ್ ಅಲ್ಲೇ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಸುಮ್ಮನೆ ಆಗಿದ್ದೀನಿ. ಆ್ಯಂಡ್ ಇವಾಗ ಏನು ಮಾಡಬೇಕಂತ ಸುಮ್ಮನೆ ಕೂತಿದ್ದೀನಿ. ಯಾಕಂದರೆ ನಾಳೆ ಎಕ್ಸಾಮ್ ಇರೋದು, ಅದರಲ್ಲಿ ಇಂಟರ್ನಲ್ಸ್ ಇದೆ. ಕಾಸ್ಟಿಂಗ್ ಮೆಥಡ್ಸ್ ಅಂತ ಇರೋ ಸಬ್ಜೆಕ್ಟ್ನಾಲೆ ಅದರಲ್ಲಿ ಇಂಟರ್ನಲ್ಸ್ ಇದೆ. 44 ಏನೋ ಕೊಟ್ಟಿದ್ದಾರೆ. ಅದು ಒಂಥರ ಲಕ್ಕಿಂದ ಕೊಟ್ಟಿದ್ದಾರೆ. ಸೊ ಆ ಟೀಚರ್ಗೆ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು. ಬಟ್ ಅದಕ್ಕೆ ಓದಿಲ್ಲ ಅಂದರೆ ಪಾಸ್ ಆಗ್ತೀನಿ. ಸೊ ಇವಾಗ ಏನು ಮಾಡಬೇಕಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಆ್ಯಂಡ್ ನಾನು ತುಂಬ ಕನ್ಫ್ಯೂಷನಲ್ಲಿದ್ದೀನಿ. ಯಾಕಂದರೆ ಏನು ಮಾಡಬೇಕು ನೆಕ್ಸ್ಟ್ ಇಯರು, ಏನು ಮಾಡಬೇಕು ಪ್ಲ್ಯಾನ್ಸು. ಇನ್ನೂ 12 days ಅಷ್ಟೇ ಇರೋದು ನೆಕ್ಸ್ಟ್ ಇಯರ್ಗೆ. ನೆಕ್ಸ್ಟ್ ಇಯರ್ ಅಂದರೆ ಬರೀ ನ್ಯೂ ಇಯರ್ ಪಾರ್ಟಿ ದಿನ ಅಂತ ನಾನು ಮಾತಾಡ್ತಿಲ್ಲ. ನೆಕ್ಸ್ಟ್ ಇಯರ್ ಅಂದರೆ ಕಂಪ್ಲೀಟ್ 365 days ಸಿಗುತ್ತೆ ನನಗೆ. ಆ 365 days ಕಂಪ್ಲೀಟಾಗಿ ಒಂದು ಕೆಲಸಕ್ಕೆ ಡೆಡಿಕೇಟ್ ಮಾಡೋಣ ಅಂತ ಇದ್ದೀನಿ. ಬಟ್ ಅದಕ್ಕೆ ಕೆಲಸ ಏನಂತ ನಾನು ಯೋಚನೆ ಮಾಡಿ 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 ತಲೆ ಒಂಥರ ಸೈಕ್ ಆಗ್ತಿದೆ. ಸೊ ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ, ಇವಾಗ ಮೆಡಿಟೇಷನ್ ಮಾಡಿದ್ದೀನಿ, ಸ್ವಲ್ಪ ಬುಕ್ ಓದ್ತೀನಿ. ಅದಾದಮೇಲೆ ಒಂದು ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ಬ್ಲಾಗ್ ಏನಕ್ಕೆ ಶೂಟ್ ಮಾಡ್ತಾಯಿದ್ದೀನಿ ಅಂದರೆ, ನಾನು ಸ್ವಲ್ಪ ದಿನ ಆದಮೇಲೆ ಮುಂದೆ ಈ ವಿಡಿಯೋ ನೋಡಿದಾಗ ಕನ್ಫ್ಯೂಷನ್ ಸ್ವಲ್ಪ ಇನ್ನೂ ಕಮ್ಮಿ ಆಗುತ್ತೆ. ಡಿಸಿಷನ್ ಒಂದು ತೊಗೊಂಡ್ಬಿಟ್ರೆ ಆ ಡಿಸಿಷನ್ ಸರಿನೋ ತಪ್ಪೋ ಮುಂದೆ ಗೊತ್ತಾಗುತ್ತೆ. ಬಟ್ ಒಂದು ಕ್ಲಾರಿಟಿ ಸಿಗಬೇಕಂದ್ರೆ ಸ್ವಲ್ಪ ನನ್ನ ಜೊತೆ ನಾನೇ ಮಾತಾಡಬೇಕು. ಅದಕ್ಕೆ ನಾನು ಈ ಬ್ಲಾಗ್ನ ನಾನು ಶೂಟ್ ಮಾಡ್ತಾಯಿದ್ದೀನಿ. ಜಸ್ಟ್ ನಿಮಗೂ ಒಂದು ಏನಾದರೂ ಕನ್ಫ್ಯೂಷನ್ ಸ್ಟೇಜಲ್ಲಿದ್ದರೆ ನೀವು ಅದರಿಂದ ನೀವು ಆಚೆ ಬರೋಕ್ಕೆ ಏನೇನು ಮಾಡ್ಬೋದು ಅಂತ ಈ ವಿಡಿಯೋಯಿಂದ ಕಳೀಬೋದು. ಸೊ ಕನ್ಫ್ಯೂಷನಿಂದ ಹೆಂಗೆ ಆಚೆ ಬರೋದಂತ ಈ ವಿಡಿಯೋ ಒಂಥರ ಟಾಪಿಕ್ ಅಂತ ಇಲ್ಲ ಬ್ಲಾಗ್ ಟಾಪಿಕ್ ಅಂತ ಹೇಳ್ಬೋದು. ಸೊ ಏನೇನು ಮಾಡ್ತೀನಿ, ಏನು ಮಾಡೋದು ನೋಡೋಣ. ಬಟ್ ಫಸ್ಟು ಬುಕ್ ಓದಬೇಕು. ಆ್ಯಂಡ್ ಇನ್ಸ್ಟಾಗ್ರಾಮ್ ರೀಲ್ ಎಡಿಟ್ ಮಾಡಿದ್ದೀನಿ, ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತೀನಿ. ಇವತ್ತಿಂದ ಯೂಟ್ಯೂಬ್ ಶಾರ್ಟ್ಸು ಅಪ್ಲೋಡ್ ಮಾಡ್ತೀನಿ. ಸೊ ನೆಕ್ಸ್ಟ್ 365 days ತುಂಬ ಅಂದರೆ ತುಂಬ ಮುಖ್ಯ ನನ್ನ ಲೈಫಲ್ಲಿ. ಯಾಕಂದರೆ ನೆಕ್ಸ್ಟ್ ಇಯರ್ 21 years ಆಗುತ್ತೆ ನವಂಬರ್ ಬಂದಾಗ. ಬೇಕು ಆ್ಯಕ್ಚುಲಿ 21 ಅಷ್ಟೊಂದು ನಾನು ಸಕ್ಸಸ್ಫುಲ್ ಆಗಬೇಕಂತ ಅಂದ್ಕೊಂಡಿದ್ದೆ. ಬಟ್ ಸಕ್ಸಸ್ ಅಂದ್ರೆ ನನಗೆ ಅದ್ರ ಮೀನಿಂಗ್ ಇನ್ನೂ ಗೊತ್ತಿಲ್ಲ. ಬಟ್ ನೋಡೋದ 21 ಅಷ್ಟೊತ್ತಿಗೆ ಏನೋ ಒಂದು ಮಾಡಿರ್ಬೇಕಂತ ನನಗೆ ಆಸೆ ಇದೆ. ಸೊ ಅದು ಏನಾಗುತ್ತೆ ಏನಾಗಲ್ಲ ನೋಡೋಣ. ಫಸ್ಟು ಬುಕ್ ಓದ್ತೀನಿ, ಅದಾದ್ಮೇಲೆ ನಿಮ್ಗೆ ಸಿಗ್ತೀನಿ. ಏನು ಗುರು ಇತ್ತು ಬಿರಿಯಾನಿ, ಇಬ್ಬರು ತಿನ್ನೋದು ಒಬ್ಬನೇ ತಿಂದಿದ್ದೀನಿ. ಅದಕ್ಕೆ ಒಂಥರ ಫುಲ್ಲು ಇಲ್ಲಿ ಗಂಟ ತಿಂದ್ಬಿಟ್ಟಿದ್ದೀನಲ್ಲ, ಆ ಫೀಲಿಂಗ್ ನಿಮ್ಗೆ ಗೊತ್ತಿರ್ಬೋದು. ಇಷ್ಟು ತಿಂದರೆ 5 ಗಂಟೆ ಕೂಡ್ತೀವಿ, ಒಂಥರ ಡಿಸಿನೆಸ್ ಅನಿಸುತ್ತೆ. ಬಟ್ ನಮಗೇನಂತ ಈ ಬಿರಿಯಾನಿಲಿ ಏನು ಅನಿಸ್ತು ಅಂದರೆ, ತುಂಬ ಚೆನ್ನಾಗಿತ್ತು, ಕ್ವಾಂಟಿಟಿ ಎಲ್ಲ ಚೆನ್ನಾಗಿತ್ತು. ಬಟ್ ತುಂಬ ಕಲರ್ ಹಾಕಿದ್ರು. ಆ್ಯಕ್ಚುಲಿ ಮೇಘನಾಸ್ ಬಿರಿಯಾನಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಅಂದರೆ ತುಂಬ ಆಪರ್ಚುನಿಟೀಸ್ ಇತ್ತು ಟ್ರೈ ಮಾಡೋಕ್ಕೆ. ಬಟ್ ನನಗೆ ಅಷ್ಟು ವರ್ತ್ ಇರಲಿಲ್ಲ. ಅಂದರೆ ನಾನು ಜಾಸ್ತಿ ಬಿರಿಯಾನಿ ಆರ್ಡ್ರ್ ಮಾಡೋದೇ ಇಲ್ಲ ಝೊಮ್ಯಾಟೋಲಿ ಇಲ್ಲ ಸ್ವಿಗ್ಗಿಲಿ. ಯಾಕಂದರೆ ನಾನು ಏನಿದ್ರು ಆರ್ಡ್ರ್ ಮಾಡಿದ್ರೆ ಆಚೆ ತಿನ್ನಬೇಕಂತ ಅನಿಸಿದ್ರೆ ಅದು ಜಸ್ಟ್ ಮೀಟು ಮತ್ತು ಚಿಕನ್ ಅಷ್ಟೇ ನಾನು ತಿನ್ನೋದು. ಅದು ಬಿಟ್ಟು ರೈಸು ಬಿರಿಯಾನಿ ಎಲ್ಲ ಆರ್ಡ್ರ್ ಮಾಡಲ್ಲ ನಾನು. ಸೊ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಬಟ್ ಇಷ್ಟೊಂದು ರೈಸ್ ತಿನ್ನಬೇಕಾಗಿತ್ತು ಅಂತ ಅನಿಸ್ತು. ಯಾಕಂದರೆ ಅಷ್ಟೊಂದು ರೈಸ್ ತಿಂದಮೇಲೆ ತುಂಬ ಲೋ ಎನರ್ಜಿ ಫೀಲ್ ಆಗ್ತೀವಿ. ಸೊ ನಾನು ನೆಕ್ಸ್ಟ್ ಮಂತಿಂದ ಹೆಂಗೂ ಕಾರ್ಬೋಹೈಡ್ರೇಟ್ಸ್ ಆಲ್ಮೋಸ್ಟ್ ಕಟ್ ಮಾಡಿರ್ತೀನಿ. ಆಲ್ಮೋಸ್ಟ್ ಇದಕ್ಕಿಂತ ಕಂಪ್ಲೀಟಾಗಿ ಕಟ್ ಮಾಡಿರ್ಬೋದು. ಅದು ಇನ್ನೂ 13 ದಿನ ಇದೆ. ಅದನ್ನ ಯೋಚನೆ ಮಾಡಿ ಇನ್ನೂ ಈ ಸೂಪರ್ಮ್ಯಾನ್ 30 ಚಾಲೆಂಜ್ ಹೆಂಗೆ ಮಾಡೋಣ, ಅದಾದಮೇಲೆ ನೆಕ್ಸ್ಟ್ ವರ್ಷದ ಪ್ಲ್ಯಾನ್ ಮಾಡೋಣ. ಸೊ ಇವಾಗ ಸ್ವಲ್ಪ ಹೊತ್ತು ಟಿ ವಿ ನೋಡಿ ರೆಸ್ಟ್ ತೊಗೊತೀನಿ. ಇನ್ಸ್ಟಾಗ್ರಾಮ್ನಲ್ಲಿ ಎಡಿಟ್ ಮಾಡಿದ್ದೀನಿ, ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊತೀನಿ. ಆಮೇಲೆ ಸ್ವಲ್ಪ ವರ್ಕೌಟ್ ಮಾಡಬೇಕು. ಇವತ್ತು ಚೆಸ್ಟ್ ವರ್ಕೌಟು ತುಂಬ ಲೀನ್ ಆಗ್ತಾಯಿದ್ದೀನಿ. ಬಟ್ ನನಗೇನು ಬಲ್ಕ್ ಆಗಬೇಕಂತ ಅಷ್ಟು ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ ಅದು ಆ್ಯಕ್ಚುಲಿ. ಬಟ್ ಆ ಮ್ಯಾಸ್ಕ್ಯುಲಿನ್ ಅರ್ಜ್ ಏನಿದೆ ಬಲ್ಕ್ ಮಾಡಬೇಕು, ಸ್ವಲ್ಪ ದಪ್ಪ ಕಲಿಸ್ಬೇಕಂತ, ಅದು ಅವಾಗ ಬಂದು ಹೋಗ್ತಾ ಇರುತ್ತೆ. ಬಟ್ ಪರ್ಮನೆಂಟಾಗಿ ಹೆಂಗಿರ್ಬೋದು ಬಾಡಿ, ಆ ಥರ ಬಾಡಿ ನಾನು ಬಿಲ್ಡ್ ಮಾಡಬೇಕಂತ ಇವಾಗ ಫಿಕ್ಸ್ ಆಗಿದ್ದೀನಿ. ಸೊ ಅದನ್ನ ಮೈಂಡ್ ಚೇಂಜ್ ಆದರೂ ತಿರ್ಗಾ ಬಲ್ಕ್ ಮಾಡಿದ್ರು ಮಾಡಿದೆ. ಬಟ್ ಸದ್ಯಕ್ಕೆ ಮೈಂಡ್ ಸೆಟ್ ಇರೋದು ಆ ಥರ. ಸೊ ಇವಾಗ ಬಾಕ್ಸಿಂಗಿಗೆ ಹೋಗ್ತೀನಿ. 4:30 ಆಗಿದೆ, ನೀವು ನೋಡ್ಬೋದಲ್ಲಿ 4:30 ಆಯಿತು. ಯಾಕಂದರೆ ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ನಲ್ಲ, ಅದರಲ್ಲಿ ಇನ್ನೂ ಸ್ವಲ್ಪ ಮಿಕ್ಕಿದೆ. ಯಾಕಂದರೆ ಇದು ಇಬ್ಬರು ತಿನ್ನೋದು, ನಾನು ಒಬ್ಬನೇ ಅಷ್ಟು ತಿಂತೀನಿ. ಇನ್ನೂ ಮಿಕ್ಕಿದೆ, ಅದನ್ನ ತಿಂದ್ಬಿಟ್ಟು ಸ್ವಲ್ಪ ಎನರ್ಜಿ ಬರುತ್ತೆ ವರ್ಕೌಟ್ ಮಾಡೋಕ್ಕೆ, ಇಲ್ಲಾಂದರೆ ಬಾಕ್ಸಿಂಗ್ ಮಾಡೋಕ್ಕೆ. ಸೊ ಈಗ 1/2 an hour ಒಳಗಡೆ 10 ನಿಮಿಷದಲ್ಲಿ ತಿಂದು ಮುಗಿಸ್ತೀನಿ. ನಾನು ಸ್ವಲ್ಪ ರೆಸ್ಟ್ ತೊಗೊಂಡು ಕರೆಕ್ಟಾಗಿ 5 o'clock ಇಲ್ಲಿಂದ ಹೊಡ್ತೀನಿ. ಯಾಕಂದರೆ ವಾರ್ಮಪ್ ಸ್ಕಿಪ್ ಮಾಡ್ಬೋದು. ವಾರ್ಮಪ್ ಮಾಡೋಕ್ಕಂತೂ ನನಗೆ ದೇವ್ರ ಹಣ್ಣಿಗೆ ಅಷ್ಟು ಇನ್ನೂ ನಾನು ಅಷ್ಟೊಂದು ಡಿಸಿಪ್ಲಿನ್ ಆಗಿಲ್ಲ.
ನಾನು ಒಂದು ಪ್ಲಸ್ ಲೆವೆಲ್ 10 ಇದ್ದೀನಿ. ವಾರ್ಮಪ್ ಎಲ್ಲ ಹೋಗ್ಬೇಕಂದ್ರೆ ಲೆವೆಲ್ 20, ಲೆವೆಲ್ 25, ಲೆವೆಲ್ 30 ಆ ಥರ ಎಲ್ಲ ಹೋಗಬೇಕು. ಸೊ ಸ್ವಲ್ಪ ಇವಾಗಿನ ಶುರು ಮಾಡೋಣ ಲೆವೆಲ್ 10ಇಂದ. ಇನ್ನು ಹೆಂಗೂ ಈ ವರ್ಷ ಮುಗಿಯುತ್ತೆ. ನೆಕ್ಸ್ಟ್ ಇಯರಿಂದ ಕರೆಕ್ಟಾಗಿ ವಾರ್ಮಪ್ ಎಲ್ಲ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಇಯರ್ ಟಕ್ಕಂತ ಸ್ಟಾರ್ಟ್ ಮಾಡೋಣ. ಒಂದು 15 days ಸ್ಕಿಪ್ ಮಾಡ್ತೀನಿ, ಅದಾದಮೇಲೆ ಹೋಗೋಣ. ಸೊ ತುಂಬ ಮಾತಾಯಿತು, ಇವತ್ತಿನ ಮುಗಿಸ್ತೀನಿ. ಮಗು ಕಾಲಿದೆ. ಎಕ್ಸಾಮ್ ಮುಗಿಸ್ಬಿಟ್ಟು ಕಾಲೇಜ್ ಹತ್ರ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಫ್ರೆಂಡ್ಸ್ ಜೊತೆ ಮನೆಗೆ ಬಂದಿದ್ದೀನಿ. ನಾನು ತುಂಬ ಇವಾಗ ಕಾಲೇಜ್ ಎಕ್ಸಾಮ್ಸ್ ಅಂತ ಬಂದಮೇಲೆ ಇಲ್ಲಾಂದರೆ ಒಂದು 2 monthsಯಿಂದ 2 ತಿಂಗಳಿಂದ ಜಾಸ್ತಿ ಆಚೆನೇ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಮುಂಚೆ ಆಗಿದ್ದರೆ ಬೆಳಗ್ಗೆಯಿಂದ ಸಾಯಂಕಾಲ ಅದು ಇದು ಮಾಡ್ಕೊಂಡು ಮನೆಯಿಂದ ಆಚೆ ಹೋಗ್ತಾ ಇರಲಿಲ್ಲ ಜಾಸ್ತಿ. ಏನಿದ್ರು ಅರ್ಧ ಗಂಟೆ ಸನ್ಲೈಟ್ ತೊಗೊಳಕ್ಕೆ ಆಚೆ ಹೋಗ್ತಿದ್ದೆ, ಬಟ್ ಬೇರೆದಕ್ಕೆ ಹೋಗ್ತಾನೆ ಇರಲಿಲ್ಲ. ಬಟ್ ಇವತ್ತು ಆಲ್ಮೋಸ್ಟ್ ಆಚೆ ಇದ್ದೆ. ಸೊ ತುಂಬ ರಿಫ್ರೆಶಿಂಗ್ ಆಗಿದೆ, ಡಿಪ್ರೆಷನ್ ಅನ್ನೋದೇ ಇಲ್ಲ. ಯಾಕೆಂದರೆ ವರ್ಕೌಟು ಮಾಡ್ತೀನಿ, ಬಾಕ್ಸಿಂಗ್ ಹೋಗ್ತೀನಿ ಆ್ಯಂಡ್ ಜಿಮ್ಗೆ ಹೋಗ್ಬೇಕು. ಯಾಕಂದರೆ 1 hour 8 o'clock ಶಾರ್ಪ್ ಜಿಮ್ ಕ್ಲೋಸ್ ಆಗುತ್ತೆ. ಸೊ ಪ್ರಾಪರ್ ಚೆಸ್ಟ್ ತುಂಬ ದಿನ ಆದಮೇಲೆ ಒಂದು ಚೆಸ್ಟ್ ವರ್ಕೌಟ್ ಮಾಡೋಣ. ಆ್ಯಂಡ್ ಈ ಬ್ಲಾಗ್ನ ಇವತ್ತು ಎಂಡ್ ಮಾಡೋಣ, ಯಾಕೆಂದರೆ ನಾಳೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಈ ಬ್ಲಾಗ್ನ ನಾನು ಲಾಸ್ಟ್ ವೀಡಿಯೋ ಥರ ಎಕ್ಸ್ಟೆಂಡ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಹೋಗಿ ಜಿಮ್ಮಲ್ಲಿ ವರ್ಕೌಟ್ ಸ್ಟಾರ್ಟ್ ಮಾಡೋಣ.